ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದರೆ ನೀವು ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬೇಕು ಅಂದರೆ ಹೇಗೆ ಕಳಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ಅವರ ನಂಬರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಅವರ ಒಂದು ಅಕೌಂಟಿಗೆ ನಿಮ್ಮ ಒಂದು ಫೋನ್ಪೇ ಮುಖಾಂತರ ಅಮೌಂಟನ್ನು ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ನು ನೀವು ಓಪನ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಿದ್ದೀನಿ. 2 ಮೊಬೈಲ್ ನಂಬರ್ ಅಂತ ನಿಮಗೆ ತೋರಿಸುತ್ತೆ. 2 ಮೊಬೈಲ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. 2 ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಸೇವ್ ಮಾಡಿದ್ದೀರಾ ಅಂದರೆ ಅವ್ರ ನೇಮ್ನ ಸರ್ಚ್ ಮಾಡಿದ್ರೂ ಸಿಗುತ್ತೆ. ನಂಬರ್ನ ಸೇವ್ ಮಾಡಿಲ್ಲ ಅಂತಂದರೆ ಅಲ್ಲೇ ಟ್ಯಾಪ್ ಮಾಡಿ, ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ಅವರ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರ್ ಮಾಡಿದ್ರೆ ಅಲ್ಲಿ ಯು ಪಿ ಐನಲ್ಲಿ ಅವರೊಂದು ಬ್ಯಾಂಕಲ್ಲಿ ಏನು ನೇಮ್ ಇರುತ್ತೋ ಅದು ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಟ್ಯಾಪ್ ಮಾಡಿಬಿಟ್ಟು ಅಮೌಂಟ್ನ ಸೆಂಡ್ ಮಾಡ್ಬೋದು. ನಿಮ್ಮ ಕಾಂಟ್ಯಾಕ್ಟಲ್ಲಿರೋರಿಗೆ ಅಮೌಂಟ್ನ ಕಳಿಸ್ಬೇಕು ಅಂತ ಅಂದರೆ ಅವರ ಹೆಸರನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ಅವರು ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ಬೇಕಾಗತ್ತೆ. ಸೊ ಹೇಗೆ ಅಂತ ಅಂದರೆ ನೀವು ಸರ್ಚ್ ಮಾಡೋದು, ಅಲ್ಲಿ ಟ್ಯಾಪ್ ಮಾಡಿದ್ರೆ ಕೀಬೋರ್ಡ್ ಓಪನ್ ಆಗುತ್ತೆ. ನಾನು ಇಲ್ಲಿ ಸಾಗರ್ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿದೆ. ಸೊ ನಾನು ಇಲ್ಲಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಟ್ಯಾಪ್ ಮಾಡಿಬಿಟ್ಟು ಎಂಟರ್ ಅಮೌಂಟ್ ಅಂತ ಕೇಳುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೀಬೋರ್ಡ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ 1 2 3 ಅಂತ ಇರುತ್ತೆ. 1 2 3 ಮೇಲೆ ಟ್ಯಾಪ್ ಮಾಡಿ. 1 2 3 ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಎಷ್ಟು ಅಮೌಂಟ್ನ ಕಳಿಸ್ಬೇಕೋ ಅಷ್ಟು ಅಮೌಂಟನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಜಸ್ಟ್ ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ₹1 ಮಾತ್ರ ಕಳಿಸ್ತಿದ್ದೀನಿ. ನೀವು 1 ಲಕ್ಷ ಕಳಿಸಿದ್ರು ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ನಂತರ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇ ಮೇಲೆ ಕ್ಲಿಕ್ ಮಾಡಿದ ನಂತರ 4 ಡಿಜಿಟ್ ಪಿನ್ನು ಅಕೌಂಟ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಆ ಒಂದು ಪಿನ್ನನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಪಿನ್ನನ್ನು ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಮೌಂಟು ಅವರಿಗೆ ಹೋಗಿರುತ್ತೆ. ಇದು ತುಂಬಾ ಸಿಂಪಲ್ ಸ್ಟೆಪ್ ಆಗಿರುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.